ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ರವರ ಬದುಕಿನ ಪ್ರತಿ ಕ್ಷಣಗಳು ಅತ್ಯಂತ ವಿನಯದಿಂದ ಕೂಡಿತ್ತು. ವಾಹನವನ್ನಾಗಿ ಸಾಮಾನ್ಯ ಮೃಗವನ್ನು ಏರುತ್ತಿದ್ದರು. ಬಡವರನ್ನು ಸಂದರ್ಶಿಸುತ್ತಾ ನಿರ್ಗತಿಕರ ಜೊತೆ ಕುಳಿತುಕೊಳ್ಳುತ್ತಿದ್ದರು. ಗುಲಾಮರು ತುಂಬಿದ ಕಾಲದಲ್ಲಿ ಗುಲಾಮರ ಕರೆಯನ್ನೂ ಸ್ವೀಕರಿಸುತ್ತಿದ್ದರು. ತನ್ನ ಶಿಷ್ಯಂದಿರ ನಡುವೆ ಅವರೊಂದಿಗೆ ಬೆರೆತು ಕುಳಿತುಕೊಳ್ಳುತ್ತಿದ್ದರು. ಪ್ರವಾದಿ ಪತ್ನಿ ಆಯಿಷಾ ರಲಿಯಲ್ಲಾಹು ಅನ್ಹಾ ಹೇಳಿದ ಮಾತುಗಳೇನೆಂದರೆ, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಮನೆ ಕೆಲಸದಲ್ಲಿ ಮನೆಯವರಿಗೆ ಸಹಾಯ ಮಾಡುವರು, ವಸ್ತ್ರವನ್ನು ಸ್ವತಃ ತೊಳೆಯುವರು, ತನ್ನ ಚಪ್ಪಲನ್ನು ತಾನೇ ಸರಿಪಡಿಸುವರು, ಮನೆಯನ್ನು ಗುಡಿಸುವುದು, ಒಂಟೆಯನ್ನು ಕಟ್ಟಿಹಾಕುವುದು, ಕಟ್ಟಿಗೆಯನ್ನು ಸಂಗ್ರಹಿಸುವುದು, ಅಂಗಡಿಯಿಂದ ಸಾಮಗ್ರಿಗಳನ್ನು ಹೊತ್ತು ತರುವುದು ಮುಂತಾದ ಚಟುವಟಿಕೆಗಳನ್ನು ಮಾಡುತ್ತಿದ್ದರು. ಅಂದರೆ ದರ್ಪದ ನಡೆಯನ್ನು ತೀವ್ರವಾಗಿ ವಿರೋಧಿಸಿದ್ದ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಬದುಕು ಸದಾ ವಿನಯದಿಂದ ತುಂಬಿತ್ತು.